ಸುದೀಪ್ ಯಾರನ್ನೂ ದ್ವೇಷಿಸಲ್ಲ, ಯಾರ ಬಗ್ಗೆಯೂ ಮಾತಾಡಲ್ಲ. ದರ್ಶನ್ಗೆ ಕೂಡ ಇನ್ನೊಬ್ಬರನ್ನ ದ್ವೇಷ ಮಾಡುವಂತಹ ಬುದ್ಧಿ ಇಲ್ಲ. ಇಬ್ಬರು ಒಳ್ಳೆಯ ಸ್ನೇಹಿತರು, ಒಬ್ಬರ ಬಗ್ಗೆ ಒಬ್ಬರು ಮಾತಾಡಲ್ಲ. ಕುಚಿಕು ದೋಸ್ತ್ ಕಿಚ್ಚ ಅಂಡ್ ದಚ್ಚು ಬಗ್ಗೆ ಜೋಗಿ ಪ್ರೇಮ್ ಮಾತನಾಡಿದ್ದಾರೆ. ಸೂರ್ಯ ಮುಳುಗಿದ್ದಾನಂದ್ರೆ ಮತ್ತೆ ಹುಟ್ಟುತ್ತಾನೆ ಅಂತಾನೆ ಅರ್ಥ. ದರ್ಶನ್ಗೆ ಒಳ್ಳೆಯ ಟೈಮ್ ಬಂದೇ ಬರುತ್ತೆ ಅಂತ ಜೋಗಿ ಪ್ರೇಮ್ ಹೇಳಿಕೆಯನ್ನು ನೀಡಿದ್ದಾರೆ. ಕಿಚ್ಚ ಅಂಡ್ ದಚ್ಚು ಫ್ಯಾನ್ಸ್ಗೆ ನಿರ್ದೇಶಕ ಜೋಗಿ ಪ್ರೇಮ್ ಕಿವಿ ಮಾತನ್ನು ಸಹ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಲೋಕೇಶ್ ಪ್ರೇಮ್ ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಪ್ರೇಮ್ ನೋಡ್ಕೊಂಬರೋಣ ಬನ್ನಿ. ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರು ಫ್ಯಾನ್ ವಾರ್ ಬಗ್ಗೆ ಚರ್ಚೆಗಳು ಸ್ಟಾರ್ಟ್ ಆಗ್ತಿದೆ. ಸೊ ಇಂಡಸ್ಟ್ರಿ ಹೊರಗೆ ಇದ್ದು ನಿಂತು ನೋಡೋದು ಬೇರೆ, ಬಟ್ ಇಂಡಸ್ಟ್ರಿಯಲ್ಲಿ ಇದ್ದು ಅವರಿಬ್ಬರನ್ನ ತುಂಬ ಹತ್ತಿರದಲ್ಲಿ ನೋಡಿದಂಥವ್ರು ಹೇಳೋದೇ ಬೇರೆ. ಸೊ ನಮ್ಮ ಜೊತೆಗೆ ಕಿಚ್ಚ ಸುದೀಪ್ ಅವರು ಮತ್ತು ದರ್ಶನ್ ಅವರು ಆಪ್ತ ಗೆಳೆಯರಾದಂಥ ಜೋಗಿ ಪ್ರೇಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸೊ ನಮಸ್ತೆ. ಸೊ ಕಳೆದ ಒಂದು 4-5 ದಿವಸದಿಂದ ನೋಡ್ತಾನೆ ಇರ್ತೀರಿ. ಸೊ ಈ ಸ್ಟಾರ್ ವಾರು ಫ್ಯಾನ್ ವಾರು ಅನ್ನೋದು ಜೊತೆಗೆ ಸುದೀಪ್ ಅವರ ಹೇಳಿಕೆ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು ಅಂತ? ಇಲ್ಲಪ್ಪ, ನನಗೆ ತಿಳಿದ ಮಟ್ಟಿಗೆ ಸುದೀಪ್ ಅವರ ಯಾವತ್ತೂ ಕೆಟ್ಟದಾಗೆ ಇನ್ನೊಬ್ಬರ ಬಗ್ಗೆ ಹೀಯಾಳಿಸಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದವ್ರಲ್ಲ ನನಗೆ ತಿಳಿದ ಮಟ್ಟಿಗೆ. ಆಮೇಲೆ ನನಗೆ ತುಂಬ ಹತ್ತಿರದವರು ನನ್ನ ಫ್ಯಾಮಿಲಿ, ಓಕೆ, ದರ್ಶನ್ ಅವರಾಗಲಿ ಸುದೀಪ್ ಅವರಾಗಲಿ, ಬಟ್ ಅದನ್ನು ಯಾವತ್ತೂ ಇವತ್ತಿನವರೆಗೂ ಮಾತಾಡಿಲ್ಲ. ಸೊ ಐ ಡೋಂಟ್ ನೋ, ನನಗೆ ಅವ್ರು ಮಾತಾಡಿರೋದು ಬಂದ್ಬಿಟ್ಟು ಪೈರಸಿ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಖಂಡಿತವಾಗ್ಲು ನಾನು ಆ್ಯಕ್ಚುಲಿ ವಿಲನ್ ಟೈಮಲ್ಲೇ ನಾನು ಅದನ್ನು ಕಿರಿಕ್ ಮಾಡಿದೆ. ನಾನು ದೊಡ್ಡ ಕಿರಿಕ್ ಮಾಡ್ಕೊಂಡು ಕೂತಿದ್ದೆ ವಿಲನ್ ಟೈಮ್. ಯಾಕೆಂದರೆ ವರ್ಷಾನುಗಟ್ಟಲೆ ಕಷ್ಟ ಪಟ್ಟು ಸಿನಿಮಾ ಮಾಡಿರ್ತೀವಿ. ಸೊ ಅದಾದಮೇಲೆ ನೀವು ಬಂದ್ಬಿಟ್ಟು ಈ ಥರ ಪೈರಸಿಗಳು ಮಾಡಿಬಿಟ್ಟು ನಮಗೆ ತಗೊಂಡ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂದ್ಬಿಟ್ಟು ಅವಾಗಲೇ ನಮ್ಮ ಕಾಲ ನಾವು ಎಳಿಬೇಡ್ರಯ್ಯ, ಬೇರೆ ಯಾರೂ ಇಲ್ಲ ಇಲ್ಲಿ. ಕನ್ನಡ ಸಿನಿಮಾ, ಕನ್ನಡಿಗರು, ನಮ್ಮ ಸಿನಿಮಾಗಳು ನಾವೇ ನೋಡ್ಕೋಬೇಕು, ನಮ್ಮ ಸಿನಿಮಾಗಳು ಕನ್ನಡದವರು ಅಂತ. ಬಟ್ ಆ ಥರದ್ದು ಯಾವ ಉದ್ದೇಶ ಇಟ್ಕೊಂಡು ಸುದೀಪ್ ಅವ್ರು ಮಾತಾಡಿದ್ದು ಚಾನ್ಸೇ ಇಲ್ಲ. ಯಾಕೆಂದ್ರೆ ನನಗೆ ಐ ನೋ ವೆಲ್, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಸುದೀಪ್ ಅವರು ನಾನು ಮ್ಯಾಕ್ಸಿಮಮ್ ತಿಂಗಳಿಗೆ ಒಂದು 5-4 ಸರಿ ಆದರೂ ಇಬ್ಬರು ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸು, ಇಬ್ಬರು ತುಂಬ ನಾನು ಡಾರ್ಲಿಂಗ್ ಅಂತೀನಿ ಇದ್ದಾಗ ದರ್ಶನ್ ಅವ್ರ ಬಗ್ಗೆ ಒಂದು ಪದ ಮಾತಾಡಲ್ಲ. ಓಕೆ, ದರ್ಶನ್ ಅವರು ಅಷ್ಟೇ. ಸೊ ಯಾವತ್ತೂ ಅಷ್ಟೇ ಸುದೀಪ್ ಅವರು ಇದರಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ ಹಂಗೆ ಅಂದಾಗ ಹೌದಾ ಬುದ್ಧಿ, ಚೆನ್ನಾಗಿ ಮಾಡಿ ಬುದ್ಧಿ, ಹಿಂಗೆ ಮಾಡಿ ಬುದ್ಧಿ ಎಂಕರೇಜ್ ಮಾಡ್ತಾರೆ. ಪಾಪ ನಾಟ್ ಲೈಕ್ ದರ್ಶನ್ ಅವರು ಯಾವತ್ತೂ ಕೆಟ್ಟದಾಗೆ ಸುದೀಪ್ ಬಗ್ಗೆ ಕೆಟ್ಟದಾಗ ಒಂದು ಪದ ಯೂಸ್ ಮಾಡಿದ್ದಿಲ್ಲ. ಆಮೇಲೆ ದರ್ಶನ್ ಕುತ್ಕೊಂಡು ನೀವು ಮಾತಾಡ್ಬೇಕಾದ್ರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿ, ದರ್ಶನ್ನು ನಾನಾಗಲಿ ಬೇರೆ ಯಾರೇ ಆಗಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ ಅವಯ್ಯ, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ನಂದು, ನನ್ನ ಕೆಲಸ, ನಂದೇನಿದೆ, ನನ್ನ ಸಿನಿಮಾ, ನಂದು ಬುದ್ಧಿ, ನನ್ನ ಊಟ, ನನ್ನ ಹೊಟ್ಟೆ ಪಾಡೋ ಬುದ್ಧಿ, ನಮ್ಮ ಪ್ರೊಡ್ಯೂಸರ್ ದುಡ್ಡು ಹಾಕೋನೆ, ಅವ್ನಿಗೇನೋ ಕೆಲಸ ಮಾಡಬೇಕು ಬುದ್ಧಿ ಅಂತ ಈ ಥರ ವ್ಯಕ್ತಿ ಬಿಟ್ಟರೆ ಸುದೀಪ್ ಅವ್ರ ಬಗ್ಗೆ ಮಾತಾಡಿದ್ದು ಇವತ್ತಿನವ್ರಿಗೆ ಒಂದು ಪದ ಇಲ್ಲ. ಓಕೆ, ಸುದೀಪ್ ಅವರು ಅಷ್ಟೇ ಪಾಪ ಅವ್ರ ಬಗ್ಗೆ ಯಾವತ್ತೂ ಒಂದು ಮಾತಾಡೋದಿಲ್ಲ. ಬಟ್ ಯಾಕೆ ಈ ಥರ ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ ವಾರ್ ಅಂತ ಯಾಕೆ ನಾವೇ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಇದ್ರಲ್ಲಿ ಕ್ರಿಯೇಟ್ ಮಾಡಿಸ್ಬೇಕು ಅಂತ ಒಂದು ವಾದ. ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಕನ್ನಡ ಸಿನಿಮಾ, ಸೊ ನಮ್ಮ ಸಿನಿಮಾಗಳು ಇಂಪಾರ್ಟೆಂಟು, ನಮ್ಮ ಕನ್ನಡ ಸಿನಿಮಾ ನಾವು ಗೆಲ್ಲಬೇಕು. ಸೊ ಪ್ರತಿಯೊಂದು ಸಿನಿಮಾಗಳು ಗೆಲ್ಲಬೇಕು ಅಂತ. ಸೊ ಆ ದೃಷ್ಟಿಯಿಂದ ಮಾತಾಡಿದ್ದಾರೆ ಬಿಟ್ಟರೆ ಪೈರಸಿ ದೃಷ್ಟಿಯಿಂದ ಮಾತಾಡಿದ್ರೆ ಬೇರೆ ದೃಷ್ಟಿಯಿಂದ ಖಂಡಿತವಾಗಲಿಲ್ಲ. ನನ್ನ 100%. ಅವರ ಹೇಳಿಕೆಯನ್ನು ನೋಡೋದಾದ್ರೆ ಒಂದು ಕಡೆ ಪಡೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅಂದರೆ ನೆಕ್ಸ್ಟ್ ಇರುವಂಥದ್ದು ಏನು ಅಂದರೆ ನೀವು ಮುಂದಕ್ಕೆ ಸುಮ್ಮನಿರಬೇಡಿ ಮಾತಾಡಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಅದು ಪ್ರಚೋದನೆ ಕೊಟ್ಟಂಗೆ ಆಯ್ತಾ ಒಂದಷ್ಟು. ಈಗಿರುವಂಥ ಅವ್ರು ನೇರವಾಗಿ ಪೈರಸಿ ಅಂತ ಹೇಳಿಲ್ಲ, ಜೊತೆಗೆ ಈಗಿರುವಂಥ ಪರಿಸ್ಥಿತಿ ನೋಡಿದರೆ ದರ್ಶನ್ ಸುದೀಪ್ ಅವ್ರ ಫ್ಯಾನ್ಸ್ ಅಂತ ಇದ್ದಾಗ ಒಂದು ಕಲಹ ಇದ್ದೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂಥ ಸಂದರ್ಭದಲ್ಲಿ ಈ ಥರದೊಂದು ಹೇಳಿಕೆ ಬೇರೆ ಥರದ್ದು ಇದು ಕೊಡ್ತಾ ಅಂತ. ಮಗನೇ, ಸಿನಿಮಾ ಚೆನ್ನಾಗಿದ್ರೆ ಎಲ್ಲ ನಡೀತಾವೆ. ಇಲ್ಲಿ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಮಾತ್ರ ಈ ಥರದ್ದು ನ್ಯೂಸೆನ್ಸ್ಗಳು ಕ್ರಿಯೇಟ್ ಆಗೋದು. ಸಿನಿಮಾ ಚೆನ್ನಾಗಿರಬೇಕು, ಒಟ್ಟಾರೆ ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಎಲ್ಲ ಬಂದು ನೋಡ್ತಾರೆ. ಇಲ್ಲಿ ಪಡೆ ಅಂತ ನೀವು ಒಂದು ಚೆನ್ನಾಗಿ ಕೇಳಿದೆ ಮಗನೇ, ಪಡೆ ಹೌದು, ಎಸ್, ಪಡೆ ಕಟ್ಟಲೇಬೇಕಿಲ್ಲಿ. ಪಡೆ ಕಟ್ಟಲಿಲ್ಲ ಅನ್ಕೋ, ಈ ಬೆಳಿಗ್ಗೆ ನನಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಇದು ಬಂತು, ಮೆಸೇಜ್ ಬಂತು. ಐ ಥಿಂಕ್ ಇರಬೇಕೇನೋ, ಅವನು ಚೆನ್ನಾಗಿ ಕಳಿಸಿದ್ದ ನನಗೆ, ಅಣ್ಣ ಇದು ಇಲ್ಲ ಸಾರಿ, ಸೊ ಡೆವಿಲ್ ಸಿನಿಮಾ ಇದೆ, ಅದರಲ್ಲಿ 45 ಕಮಿಂಗ್ ಸೂನ್ ಅಂತ ಹಾಕವನೆ, ಆಮೇಲೆ ಮಾರ್ಕ್ ಕಮಿಂಗ್ ಸೂನ್ ಅಂತ ಹಾಕವನೆ. ಇದನ್ನು ನನಗೆ ವಿಲನ್ ಟೈಮಲ್ಲೇ ಮಾಡಿದರು. ವಿಲನ್ ಟೈಮಲ್ಲೇ ಅಂದರೆ ಪೈರಸಿ ಮಾಡೋಕ್ಕೆ. ಸೊ ಅವ್ರು ಎಷ್ಟು ಚೆಂದ ಪೈರಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ. ಅದಕ್ಕೊಂದು ಪಡೆ ನಾವು ಕಟ್ಟಲೇಬೇಕು ಬ್ರದರ್. ಆ ಪಡೆ ಕಟ್ಟಲಿಲ್ಲ ಅಂದ್ರೆ ಆಗೋದಿಲ್ಲ. ಇಲ್ಲಾಂದರೆ ಪ್ರೊಡ್ಯೂಸರ್ ಅನಾಥ ಆಗ್ಬಿಡ್ತಾನೆ. ಇಲ್ಲಿ ಒಬ್ಬ ಡೈರೆಕ್ಟ್ರು ಅನಾಥ ಆಗಲ್ಲ, ಒಬ್ಬ ಹೀರೋ ಅನಾಥ ಆಗಲ್ಲ. ಪ್ರೊಡ್ಯೂಸರ್ ಅನ್ನ ಆಗ್ತಾನೆ ಅಂದರೆ ಅವನು ದುಡ್ಡು ಆಗ್ತಾನೆ ಅನಾಥ ಆಗ್ಬಿಡ್ತಾನೆ ಅವನು. ಯಾಕಂದ್ರೆ ಅವಾಗ ಇಂಡಸ್ಟ್ರಿನೇ ಬೇಡ ಅಂದ್ಬಿಡ್ತಾರೆ. ಏನೋ ಹೋಗೋ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂತ. ಅದಕ್ಕೆ ನಾವು ಒಂದು ಪಡೆ ಕಟ್ಟಲೇಬೇಕು. ಆ ಪಡೆ ಹೆಂಗಿದೆ ಅಂದರೆ ಯಾವುದೇ ಒಂದು ವೀಡಿಯೋ ಆಗಲಿ ಯಾವುದೇ ಒಂದು ಇದಾಗಲಿ ಇಮಿಡಿಯೇಟ್ ಡಿಲೀಟ್ ಆಗಬೇಕು. ಸೊ ಆ ಥರದ್ದೊಂದು ಟೀಮ್ ಕಟ್ಟಬೇಕು.
ಆ ಥರದ್ದೊಂದು ಆ ಟೀಮ್ ಕಟ್ಟಬೇಕು. ಒಂದು ನಮ್ಮ ಫ್ಯಾನ್ಸ್ಗಳು ಅಂತ ಏನಿದ್ದಾರೆ ಎಲ್ಲರೂ ಸೇರಿ ಹೇಳ್ತಾ ಇರೋದು, ಪ್ರತಿಯೊಂದು ಕನ್ನಡ ಫ್ಯಾನ್ಸ್ಗಳು ಅಂತ, ನಾಟ್ ಲೈಕ್ ಒಬ್ಬ ಹೀರೋ ಫ್ಯಾನ್ಸ್ ಅಂತಿಲ್ಲ, ನಮ್ಮ ಫ್ಯಾನ್ಗಳಂತೇನಿದ್ದಾರೆ ಅವರು ಪಕ್ಕದಲ್ಲಿ ಅವನ ವೀಡಿಯೋ ಹಾಕ್ದಾಗ ಅವ್ನಿಗೆ ಎಂಕರೇಜ್ ಮಾಡ್ಬೋದು. ಒಂದು ತಲೆ ಮೇಲೆ ಹೊಡಿಬೇಕು, ಗೂಬೆ ನನ್ನ ಮಗನೇ ಪಿಕ್ಚರ್ ನೋಡು ಚೆನ್ನಾಗಿಲ್ವಾ ಹೋಗಿ ಮಾತಾಡು, ಅದು ಯುವರ್ ವಿಶ್. ಅದು ಬಿಟ್ಬಿಟ್ಟು ನೀನು ಹೋಗಿ ಇಲ್ಲಿದ್ದು ವೀಡಿಯೋ ಆಗ್ತಾವನೆ ಅಂದರೆ ಹೌದಾ ಮಚ್ಚ ಆಗ್ತಾ ಇದೆಯಾ ಶೇರ್ ಮಾಡಿ ನನಗೆ ಅಂತ ಮಾತ್ರ ಶೇರ್ ಮಾಡಬೇಡಿ ಅಂತ. ಈ ಶೇರ್ ಮಾಡೋದು ಅವಾಗ ಶೇರ್ ಮಾಡಿದಾಗ ಏನಾಗುತ್ತೆ, ಅಲ್ಲೊಂದು ಇದಾಕೋದು ನಾನು ದರ್ಶನ್ ಫ್ಯಾನು ಅಂತ, ಅಲ್ಲೊಂದು ಇದನ್ನು ಹಾಕೋದು ಚೆನ್ನಾಗಿಲ್ಲ ಅಂತ, ಇವನು ಈ ಕಡೆಯಿಂದ ಶೇರ್ ಮಾಡಿ ನಾನು ಸುದೀಪ್ ಅವ್ರ ಫ್ಯಾನ್, ಈ ಥರದ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಈ ಥರದ್ದು ಮಾಡಿದ್ರೆ ನಿಮ್ಮ ತಾಯಿಗೆ ನೀವೇ ಮೋಸ ಮಾಡ್ದಂಗೆ, ಅಂದರೆ ಕನ್ನಡಕ್ಕೆ ನೀವು ಮೋಸ ಮಾಡ್ದಂಗೆ, ದಯವಿಟ್ಟು ಮಾಡಬೇಡಿ ಅಂತ ರಿಕ್ವೆಸ್ಟ್ ಅಷ್ಟೇ. 2 ಸಿನಿಮಾ ಬರ್ತಿದೆ, ಡೆವಿಲ್ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ, ಮಾರ್ಕ್ ಬರ್ತಿದೆ, 45 ಬರ್ತಿದೆ, ಆಲ್ ದ ವೆರಿ ಬೆಸ್ಟ್, ಅದ್ಭುತವಾಗಿ ನೋಡಲಿ. ಸೊ ಜನ ಇಡೀ ನಮ್ಮ ಕನ್ನಡದ ಹಬ್ಬ ಡಿಸೆಂಬರ್, ನಾನು ಅವತ್ತು ಹೇಳಿದೆ ಸ್ಟೇಜ್ ಮೇಲೆ, ಮಾರ್ಕ್ ಟೀಸರ್ ಲಾಂಚ್ ಸ್ಟೇಜ್ ಮೇಲೆ, ಕನ್ನಡದ ಒಂದು ಹಬ್ಬ ಡಿಸೆಂಬರ್ ತಿಂಗಳು. ಸೊ ಅದ್ಭುತವಾಗಿ ಹೋಗಲಿ, 2 ಸಿನಿಮಾ ಬಂದು ನೋಡಿ ಅಂತ ಕೇಳಿದೆ. ಸರ್, ಎಲ್ಲೊಂದು ಕಡೆ ಸುದೀಪ್ ಅವ್ರು ಹೇಳಿಕೆ ಕೊಟ್ಟು ನಂತರದಲ್ಲಿ ಏನೂ ಇರಲಿಲ್ಲ. ಆ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಕೌಂಟ್ರ್ ಕೊಡ್ತಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸೊ ದರ್ಶನ್ ಅವರು ಬೆಂಗಳೂರು ಇದ್ದಾಗ ಅವ್ರಿಗೆ ಕೆಲವೊಬ್ರು ಯಾರು ಮಾತಾಡ್ತಾರೆ ಅವ್ರು ಯಾರು ಬೆಂಗಳೂರಲ್ಲೇ ಇದ್ದಾರೋ ಇಲ್ವೋ ಅಂತ ಗೊತ್ತಾಗಲ್ಲ ಅನ್ನೋದು. ಸೊ ಅದು ಬೇರೆ ಥರದ್ದೇ ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ ಬ್ರದರ್. ವಿಜಯಮ್ಮ ಏನು ಮಾತ್ರ ಗೊತ್ತಿಲ್ಲ. ವಿಜಯಮ್ಮ ಐ ನೋ ವೆಲ್, ನನ್ನ ಫ್ಯಾಮಿಲಿಗಳು ಎಲ್ಲರೂ ನನಗೆ ಗೊತ್ತಿಲ್ಲ. ಬಟ್ ಅವರು ಒಳಗಡೆ ಇನ್ನರ್ ಎಮೋಷನ್ಸು, ಇನ್ನರ್ ಫೀಲಿಂಗ್ಸ್, ಯಾಕೆಂದರೆ ಒಂದು ಗಂಡ ಹೊರಗಡೆ ಇದ್ದಾರೆ, ಆಮೇಲೆ ತಿರ್ಗಾ ಮಗ ಇದ್ದಾನೆ. ಸೊ ಅವ್ರು ಯಾವ ಫ್ರಸ್ಟ್ರೇಷನಲ್ಲಿ ಯಾವ ಅರ್ಥದಲ್ಲಿ ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಬಟ್ ಎಮೋಷನ್ಸ್ ಅಲ್ಲ ಮಗನೇ, ಎನಿಥಿಂಗ್ಸ್ ಎಮೋಷನ್ಸ್. ಯಾಕಂದರೆ ಐನೋ ವಿಜಯಮ್ಮ ಪಾಪ ಯಾವತ್ತೂ ಅವರು ಕೆಟ್ಟದಾಗೆ ಯಾರ ಬಗ್ಗೆ ಬಿಂಬಿಸಲ್ಲ. ಸೊ ತುಂಬ ಒಳ್ಳೆ ಲೇಡಿ. ಬಟ್ ಆ ಎಮೋಷನ್ಸ್ಗೆ ನನಗದು ಯಾವ ಅರ್ಥದಲ್ಲಿ ಹೇಳಿದ್ರು ನನಗದು ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಯಾವತ್ತೂ ಅವ್ರು ಕೆಟ್ಟದಾಗ ಯಾರ ಬಗ್ಗೆನೂ ಮಾತಾಡಿದ್ದಿಲ್ಲ. ವಿಜಯಮ್ಮ ಇಲ್ಲ ವೆಲ್, ಮೇಡಮ್ಗೆ ಎಲ್ಲದಕ್ಕಿಂತ ತುಂಬ ಕ್ಲೋಸು, ನಾನು ಮಾತಾಡ್ತಿರ್ತೀನಿ. ಓಕೆ. ಸೊ ಸುದೀಪ್ ಅವ್ರನ್ನೂ ಮತ್ತು ದರ್ಶನ್ ಅವರು ತುಂಬ ಹತ್ತಿರದಲ್ಲಿ ನೋಡಿದ್ರಿಂದ, ತುಂಬ ಆಪ್ತ ಗೆಳೆಯರಾಗಿದ್ದರಿಂದ ಸರ್ ಇಬ್ಬರು ದೂರ ಕಾರಣ ಏನು ಸರ್ ಅಂತ, ಆ ಅಂತರ ಏನು ಸೃಷ್ಟಿಯಾಗ ಕಾರಣ ಏನು? ನನಗೆ ಅದು ಗೊತ್ತಿಲ್ಲ. ಯಾಕೆಂದರೆ ನನಗೆ ಇಬ್ಬರು ಫ್ಯಾಮಿಲಿ ಫ್ರೆಂಡ್ಸು. ಓಕೆ, ಇಬ್ಬರು ಜೋಡೆತ್ತಿದ್ದಂಗೆ. ಸೊ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅದು ಪರ್ಸ್ನಲ್ ವಿಷಯಕ್ಕೆ ನಾನು ಯಾವತ್ತೂ ಹೋಗಲ್ಲ. ಸೊ ನನಗದು ಹೋಗೋದು ಇಲ್ಲ. ಆಮೇಲೆ ಅವರಿಬ್ಬರು ಒಬ್ರಿಗೊಬ್ರು ಯಾವತ್ತೂ ಬೈಕೊಂಡಿದ್ದಿಲ್ಲ. ನನ್ನ ಮುಂದೆ, ನನ್ನ ಹೆಂಡತಿ ಮುಂದೆ ಆಗಲಿ, ನನ್ನ ಫ್ಯಾಮಿಲಿ ಮುಂದೆ ಆಗಲಿ ಯಾವತ್ತೂ ಒಬ್ರೊಬ್ರು ಬೈಕೊಂಡಿಲ್ಲ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಅಂದರೆ ಅವ್ನ ಕೆಲಸ ಅವ್ನು ಮಾಡ್ತಾನೆ ಬುಡಿ ಬುದ್ಧಿ ಅಂತಾರೆ ಪಾಪ ದರ್ಶನ್ ಅವರು. ಬುಡಿ ಚಿನ್ನ, ಅವ್ನು ಸಿನಿಮಾ ಅವ್ನು ಮಾಡ್ತಾನೆ, ಚೆನ್ನಾಗಿರ್ಬೇಕು ಚಿನ್ನ, ಸಿನಿಮಾ ಚೆನ್ನಾಗಿದೆ ಚಿನ್ನ ಅಂದರೆ ಈ ಥರ ಇಬ್ಬರೂ ವೆಲ್ ಗುಡ್. ಐ ಡೋಂಟ್ ನೋ ಪರ್ಸ್ನಲ್ ಅವ್ರ ಇನ್ನರ್ ಫೀಲಿಂಗ್ಸ್ ನಾನೇ ಯಾಕೆ ಹೋಗ್ಬೇಕು. ಯಾಕೆಂದರೆ ಈಗ ನನ್ನ ಇನ್ನರ್ ಫೀಲಿಂಗ್ಸ್ ಯಾರು ಕೇಳಿದಾಗ ನಾನು ಹೇಳ್ತೀನಿ ನಿನಗೆ ಯಾಕೆ ಹೇಳ್ಬೇಕು ಹೋಗಾಯ ಅಂತೀನಿ. ಸೊ ಹಂಗೆ ಅವ್ರ ಇನ್ನರ್ ಫೀಲಿಂಗ್ಸ್ ಐ ಡೋಂಟ್ ನೋ. ನನಗೆ ಈಸ್ ವೆಲ್ ಗುಡ್. ಒಬ್ರಿಗೊಬ್ರು ಪಾಪ ಯಾರು ಕೆಟ್ಟದಾಗೆ ಅವರು ಇವ್ರ ಬಗ್ಗೆ ಕೆಟ್ಟದಾಗ ಮಾಡಿದ್ರೆ ಇವರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಸೊ ಅದನ್ನು ನಾವು ಕೆಟ್ಟದಾಗ ಮಾತಾಡೋದು ಅಂತ ಬೆಂಕಿ ಹಾಕೋದ್ಕಿಂತ ಈಸ್ ಗುಡ್. ಇಬ್ಬರು ಒಳ್ಳೆ ಇವರು ಚೆನ್ನಾಗಿರಲಿ, ಹಿಂಗೆ ಇರಲಿ, ಚೆನ್ನಾಗಿರಲಿ. ಏನೋ ಬೈ ಮಿಸ್ಟೇಕ್ ಯಾವುದೊಂದು ಕಾರಣಾಂತರದಿಂದ ಏನೋ ಪ್ರಾಬ್ಲಮ್ ಆಗಿದೆ. ಸೊ 100% ನಾನು ಯಾವಾಗಲೂ ಎಲ್ಲರಿಗೂ ಅದನ್ನೇ ಹೇಳಿದೆ, ಸೂರ್ಯ ಮುಳುಗಿದ್ದಾನೆ, ಸೊ ಮತ್ತೆ ಹುಡ್ತಾನೆ, ಯಾಕೆ ಮುಳುಗೋಗ್ಬಿಟ್ಟ ಅಂತ ಥಿಂಕ್ ಮಾಡಬೇಕು. 100% ಬರ್ತಾನೆ ಸೂರ್ಯ ಮತ್ತೆ. ಸೊ ಒಳ್ಳೇದಾಗಲಿ, ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.